ಹಾಯ್ ಗೈಸ್, ವೆಲ್ಕಮ್ ಟು ಇದೊಂದು ಬದುಕಿ, ಇದೊಂದು ಜನ್ಮವೇ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಜಯ್ ಮಾತಾಡ್ತಾ ಇದ್ದೀನಿ ಅಂಡ್ ನೀವು ನೋಡ್ತಿದ್ದೀರಾ ಅಜಯ್ ವ್ಲಾಗ್ಸ್. ಗೈಸ್ ನೋಡಿ, ನಮ್ಮ ಮನೇಲಿ ಯೋಗಿ ಏನು ಮಾಡ್ತಾ ಇದ್ದಾನೆ. ಇವತ್ತೇ ಯೋಗಿ ನೋಡ್ತಾ ಇರೋದು 2 ದಿನ ಆದಮೇಲೆ. ನಾನು ಬರೋ ಅಷ್ಟರಲ್ಲಿ ಆಫೀಸಿಂದ ಬರೋ ಅಷ್ಟರಲ್ಲಿ ಯೋಗಿ ಹೋಗಿರ್ತಿದ್ದ. ಆ್ಯಂಡ್ ಇಲ್ಲಿ ನೋಡಿ, ಇವತ್ತು ಶುಕ್ರವಾರ ಗಾಯ್ಸ್, ಮನೇಲಿ ಪೂಜೆ ನಡೀತಿದೆ ಗಾಯ್ಸ್. ನನಗೂ ನಮ್ಮಮ್ಮಗೂ ಜಗಳ ಆಗಿದೆ ಗಾಯ್ಸ್. ಸೊ ನಮ್ಮಮ್ಮ ನನ್ನ ಜೊತೆ ಮಾತಾಡ್ತಾ ಇಲ್ಲ. ಆ್ಯಂಡ್ ಬನ್ನಿ ನೀರನ್ನ ಕುಡಿಯೋಣ. ಇವತ್ತು ಕಾಫಿ ಕುಡಿಬೇಕು. ಸೊ ಕಾಫಿ ಅಲ್ಲ, ಚಿಯಾ ಸೀಡ್ಸ್ದು ವಾಟರ್ ಇದೆ. ಸೊ 2 ದಿನ ಕುಡ್ದಿರ್ದಿಲ್ಲ, ಇವತ್ತು ಕುಡಿಯೋಣ. ಗೈಸ್ ಇಲ್ಲಿ ಇದು ದೊಡ್ಡ ಜಾಗ ಗೈಸ್. ಏನಂದರೆ ನಾನು ನೆನ್ನೆ ನೈಟ್ ಎದ್ದೇಳೋದು ಲೇಟ್ ಆಗೋಗ್ಬಿಡ್ತು. ಸೊ ನಮ್ಮಮ್ಮ ಜಗಳ ಮಾಡಿಬಿಟ್ಟು ನನ್ನ ಜೊತೆ ಜಗಳ ಮಾಡಿ ಮಾತಾಡೋದು ಬಿಟ್ಬಿಟ್ಟಿದೆ ಗಾಯ್ಸ್. ಓಕೆ ಗೈಸ್, ಸೊ ನೀರನ್ನ ಕುಡಿದ್ಬಿಟ್ಟು ವೆಯ್ಟ್ ಮಾಡೋಣ, ಆಮೇಲೆ ಸ್ನಾನ ಮಾಡ್ಕೊಳ್ಬೇಕು. ಸೊ ಗಾಯ್ಸ್, ನೀರನ್ನೆಲ್ಲ ಕುಡ್ಕೊಂಡು ನಾನು ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಗಾಯ್ಸ್. ಆ್ಯಂಡ್ ಇವತ್ತು ಶುಕ್ರವಾರ ಆದ್ದರಿಂದ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಪೂಜೆಗೆ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ಸೊ ನೋಡಿ, ಸೊ ಪೂಜೆ ಮಾಡ್ತಾ ಇದ್ದಾರೆ ಗೈಸ್. ಅವ್ರ ಪೂಜೆ ಎಲ್ಲ ಮುಗಿಲಿ, ಆಮೇಲೆ ತೋರಿಸ್ತೀನಿ ದೇವ್ರು ಹೆಂಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಸೊ ಓಕೆ, ಇವಾಗ ನನ್ನ ತಲೆಗೆ ನಾನು ಹಚ್ಕೋಬೇಕು. ಸೊ ತಲೆ ಕೂದಲಿಗೆ ಸ್ವಲ್ಪ ದೃಷ್ಟಿ ಬಿದ್ದುಬಿಟ್ಟಿದೆ ಗೈಸ್, ಅದಕ್ಕೆ ಹೇರ್ ಕೇರ್ ಮತ್ತೆ ಸ್ಟಾರ್ಟ್ ಮಾಡಬೇಕು ಗೈಸ್. ಫಸ್ಟ್ ಕೇರ್ ಮಾಡ್ತಿದ್ದೆ, ಆಮೇಲೆ ಕೇರ್ ಮಾಡೋದು ಬಿಟ್ಬಿಟ್ಟಿದೆ. ಸೊ ಇವಾಗ ಮತ್ತೆ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಹೇರ್ನ. ಸೊ ಲೆಟ್ಸ್ ಗೋ, ಹೇರ್ ಕೇರ್ ಮಾಡಿ. ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ ಕೈ ಮುಕ್ಕಂತ ಬಂದ ಹಿಂಗ್ ಜೋತಾಡ್ಕೊಂತ ಅವಾಗ ಎಲ್ಲೋಗಿದ್ದೆ. ಸೊ ಗಾಯ್ಸ್, ತಲೆಗೆ ಹಚ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಅದನ್ನು ವೆಯ್ಟ್ ಮಾಡಬೇಕು. ಅದು ತುಂಬ ಹೊತ್ತಾಗುತ್ತೆ. ತುಂಬ ಹೊತ್ತಾದಮೇಲೆ ಲೈಕ್ 1 hour ಆದಮೇಲೆ ನಾನು ಸ್ನಾನ ಮಾಡಬೇಕು ಗೈಸ್. ಸೊ ಹಚ್ಕೊಂಡಿದ್ದೀನಿ ನೋಡಿ, ಹೆಂಗೆ ಕಾಣ್ತಾ ಇದ್ದೀನಿ. ಈಗ ವಿಡಿಯೋ ಎಡಿಟ್ ಮಾಡೋಣ. ನೆನೆದು ಚಾರು ಹೋದ ಬಾ ನಿಮ್ಮ ಅಣ್ಣ. ಓಕೆ, ಸೊ ವಿಡಿಯೋ ಎಡಿಟ್ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದನ್ನು ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡೋಣ. ಓಕೆ ಗೈಸ್, ನನ್ನ ತಲೆ ಇವಾಗ ಒಣಗಿದೆ ಅನಿಸುತ್ತೆ. ನಾನು ಇವಾಗ ಸ್ನಾನ ಮಾಡಬೇಕು. ಬಟ್ ಸ್ನಾನಕ್ಕಿಂತ ಮುಂಚೆ ನಾನು ಟಿಫನ್ ತಿಂದ್ಬಿಡ್ತೀನಿ. ನೋಡಿ, ನನ್ನ ಬಿಟ್ಟು ಇಬ್ಬರು ಹೆಂಗೆ ಟಿಫನ್ ತಿಂತಿದ್ದಾರೆ ನೋಡಿ. ಜಗಳ ಮಾಡ್ಬಿಟ್ಟು ಹೆಂಗೆ ಟಿಫನ್ ತಿಂತಿದ್ದಾರೆ ನಾನು ಬಂದುಬಿಟ್ಬಿಟ್ಟು. ನೋಡಿ ಗೈಸ್, ನಗ್ತಾ ಇರೋದು ನೋಡಿ ಗಾಯ್ಸ್, ನೋಡಿ ನಗ್ತಾ ಇರೋದು ನೋಡಿ ಗೈಸ್. ನನಗೆ ಒಂದೇ ಭಯ ಆಗಿಬಿಟ್ಟಿದೆ. ಸೊ ಏನಂತ ಅಂದರೆ ಮೆಹಂದಿ ಹಚ್ಕೊಂಡ್ಬಿಟ್ಟಿದ್ದೀನಿ. ಅದರಲ್ಲಿ ನಮ್ಮಮ್ಮ ಸ್ವಲ್ಪ ಮೆಹಂದಿ ಮಿಕ್ಸ್ ಮಾಡಿಬಿಟ್ಟಿದ್ರು. ನನ್ನ ಕೂದಲು ಏನಾದರೂ ಕೆಂಪಾಗ್ಬಿಡ್ತು ಅಂದರೆ ಏನು ಭಯ ಗೊತ್ತಾಗ್ತಿಲ್ಲ. ನೋಡಿ ಮೆಹಂದಿ. ಸೊ ಓಕೆ ಗೈಸ್, ಇಲ್ಲಿ ನೋಡಿ ದೇವ್ರ ಪೂಜೆ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸೊ ಓಕೆ ಗೈಸ್, ಇಲ್ಲಿ ನೋಡಿ ಮರ್ಕೊಂಡಿರೋದು ನೋಡಿ ಅಣ್ಣ. ಓಕೆ, ಸೊ ಟಿಫನ್ ತಂದುಬಿಟ್ಟು ಸ್ನಾನ ಮಾಡ್ಕೊಂಬರೋಣ ಗೈಸ್. ಆಮೇಲೆ ಎಲ್ಲಿಗಾದ್ರೂ ಹೋಗ್ಬೇಕಾ ಗೊಬ್ಬಿ? ಮದುವೆ ಎಲ್ಲಿಗಾದ್ರೂ ಹೋಗ್ಬೇಕಾ ಗೈಸ್? ಅದೆಲ್ಲ ಇಲ್ಲ ಗೈಸ್. ಸೌದ ಅಂತೆ, ಮಳೆ ಬಂದೈತೆ ಅಲ್ಲಿ. ಓಹೋ ಹೋ ಹೋ. ಸೊ ಓಕೆ, ಟಿಫನ್ ತಿಂದ್ಬಿಟ್ಟು ನಾನು ಹೊರಗಡೆ ಅಂದರೆ ಎಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಬರ್ತೀಯ ಅಂದ. ಅದಕ್ಕೇ ಮಾದೇವನ್ ಕರ್ಕೊಂಡು ಹೋಗೋಣ ಅಂತ. ಸೊ ಓಕೆ ಗೈಸ್, ಟಿಫನ್ ತಿಂದ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ವಿಡಿಯೋ ಎಡಿಟ್ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡಬೇಕು. ಅದು ಕೆಲಸ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಬರೋಣ. ಆಮೇಲೆ ನೈಟ್ ಡಿಮಾರ್ಟಿಗೆ ಹೋಗ್ಬೇಕು ಗಾಯ್ಸ್. ಶಾಪಿಂಗ್ ಮಾಡಬೇಕು. ಶಾಪಿಂಗ್. ವರಲಕ್ಷ್ಮಿ ಹಬ್ಬ ಬಂತು ಗಾಯ್ಸ್. ನೋಡಿ 21ಕ್ಕೆ ವರಲಕ್ಷ್ಮಿ ಹಬ್ಬ. ಸೊ ಮಾದೇವಿ, ಗುಬ್ಬಿ, ನಾನು ಶಾಪಿಂಗ್ ಮಾಡ್ಕೊಂಬರಕ್ಕೆ ಹೋಗ್ತೀವಿ. ನಮ್ಮಮ್ಮ ನನಗೆ ಹೊಸ ಡ್ರೆಸ್ ಕೊಡಿಸುತ್ತೆ. ಅದೇ ಬಸಪ್ಪ ಅವ್ರ ಮಗಳಲ್ಲ ನೀನು. ಓಕೆ ಗೈಸ್, ಸೊ ಟಿಫನ್ ತಿನ್ಬಿಟ್ಟು ಆಮೇಲೆ ಬಿಟ್ಟಾಕ್ತೀನಿ. ಬಾಯ್. ಸೊ ಗೈಸ್, ಸ್ನಾನ ಮುಗಿಸ್ಕೊಂಡು ನಾನಿವಾಗ ಔಟ್ ಸೈಡ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಚಾರ್ಲಿ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದೀನಿ. ಆದರೂ ಕೂಡ ಇನ್ನೂ ಇಳಿತಾ ಇಲ್ಲ. ಇಳಿಯಾ
ಇಡಿ. ಓಕೆ ಬಾಯ್. ಗೇಟ್ ಹಾಕೋಬೇಕಬ್ಬಿ. ಸೊ ಓಕೆ ಗೈಸ್, ಫೈನಲಿ ನಾನೇ ಎಲ್ಲ ಮುಗಿಸ್ಕೊಂಡು ಗಾಡಿನ ತೊಗೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಸೊ ಚೆನ್ನಾಗಿ ಕಾಣಿಸ್ತಿದೆ ಅನಿಸುತ್ತೆ ನನ್ನ ಹೇರ್ಸು. ತುಂಬ ದಿನ ಆದಮೇಲೆ ಮೆಂತೆ ಹಚ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಹೇರ್ಸ್ ಎಲ್ಲ ಚೆನ್ನಾಗಿದೆ. ಓಕೆ ಲೆಟ್ಸ್ ಗೋ. ಸ್ವಲ್ಪ ಚಂದಾಪುರದಲ್ಲಿ ವರ್ಕ್ ಇದೆ, ಆ ವರ್ಕೆಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತೀನಿ. ಓಕೆ ಬಾಯ್. ಸೊ ಗೈಸ್, ಫೈನಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೂ ಒಂದು ಕೆಲಸ ಇದೆ. ಆ ಕೆಲಸಕ್ಕೋಸ್ಕರ ನಾನು ಆನೇಕಲ್ಗೆ ಬಂದಿದ್ದೆ ಆ್ಯಂಡ್ ನಮ್ಮ ಫ್ರೆಂಡ್ನ ಕರೆದಿದ್ದೆ, ಯಾಕಂದರೆ ಲೊಕೇಶನ್ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಬಂದು ಕುತ್ಕೊಂಡಿದ್ದೀನಿ, ಅವ್ನು ಬರ್ತಾನೆ ಅಂತ ಅಂದಿದ್ದ. ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಬಿಯನ್ಸ್ ನೋಡಿ, ಎಷ್ಟು ಸಖತ್ತಾಗಿದೆ ಪ್ಲೇಸು. ಸೊ ಇದು ಪೆಟ್ ಹಾಸ್ಪಿಟಲ್. ಸೊ ನಮ್ಮ ಚಾರ್ಲಿ ನಾನು ಎಲ್ಲಿಗೆ ಕರ್ಕೊಂಬಂದಿದ್ದೆ ಹುಷಾರಿಲ್ದಾಗ. ತುಂಬ ಚೆನ್ನಾಗಾಗಿದೆ ಗೈಸ್, ಇಲ್ಲಿ ಒಂಥರ ಚೆನ್ನಾಗಿದೆ, ಪೀಸ್ ಆಗಿದೆ ಆ್ಯಂಡ್ ಕುತ್ಕೊಳ್ಳೋಕ್ಕೂ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು, ಅದಕ್ಕೆ ಇಲ್ಲೇ ಬಂದು ಕುತ್ಕೊಂಡ್ಬಿಟ್ಟೆ. ಆ್ಯಂಡ್ ನಮ್ಮ ಗಾಡಿ ಕೂಡ ಇಲ್ಲೇ ಇದೆ. ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ನು ಬಂದಿದ ತಕ್ಷಣ ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಗೈಸ್. ಫೈನಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದಿದ್ದೀನಿ ಗೈಸ್. ಸೊ ಕೆಲಸ ತುಂಬ ಇದಿತ್ತು ಗೈಸ್. ಲೈಕ್ ನಾನು ಹೋಗಿದ್ದು ಎಷ್ಟು ಗಂಟೆ ಗೊತ್ತಾ? 12:30 ಹೋಗಿದ್ದು. ಸೊ ಇವಾಗ ಟೈಮ್ ನೀವು ನೋಡ್ಬೋದು. ಸೊ ಟೈಮ್ ಇವಾಗ 3:40. ಸೊ 3:40 ಆಗಿದೆ ಗೈಸ್. ಹೋಗಿದ್ದಲ್ಲಿ ಒಂದು ಕೆಲಸ ಕರೆಕ್ಟಾಗಾಯಿತು, ಇನ್ನೂ ಒಂದು ಕೆಲಸ ಆಗಿಲ್ಲ, ಇನ್ನೂ ಒಂದು ಸಾಯಂಕಾಲ ಹೋಗ್ತೀನಿ. ಆ್ಯಂಡ್ ಗೈಸ್ ಏನು ಗೊತ್ತಾ, ರೈಸ್ ಚೀಲ ಎಲ್ಲ ತುಂಬ ರೇಟ್ ಆಗಿದೆ ಗೈಸ್. ತುಂಬ ಅಂದರೆ ತುಂಬ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ರೇಟ್ ಆಗಿದೆ ಇವಾಗ. ಸೊ ಶಾಪಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ. ಸೊ ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಆಮೇಲೆ ಎದ್ದು ಡಿಮಾರ್ಟಿಗೆ ಹೋಗಬೇಕು. ಸೊ ಡಿಮಾರ್ಟಿಗೆ ಹೋಗ್ಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ. ಬಾಯ್ ಗೈಸ್. ಮನೆಯಲ್ಲಿ ನಮ್ಮಮ್ಮ ಬೈತಾ ಇರ್ತಾರೆ ನಮಗೆ. ಇವಾಗ ಅವ್ರ ಅಮ್ಮ ಬಂದ್ಬಿಟ್ಟು ಬೈತಾ ಇದ್ದಾರೆ ನೋಡಿ, ತಿರುಗಿಸಿ ವಾದಿಸ್ತಾ ಇದ್ದಾರೆ. ನಾವು ತಿರುಗಿಸಿ ವಾದಿಸ್ತಾರೆ, ಬೆಲ್ಟ್ ತಗೊಂಡು ಹೊಡಿತಾರೆ ಗೈಸ್. ಅವರಮ್ಮ ಬೈದರೆ ಏನೂ ಇಲ್ಲ, ಅವರಮ್ಮ ಬೈತಿದ್ರೆ ತಿರುಗಿಸಿ ವಾದಿಸೋದು. ಅವರಮ್ಮ ಬೆಲ್ಟ್ ತೊಗೊಂಡು ಹೊಡೆದಿಲ್ಲಲ್ಲ ಅವ್ರಿಗೆ ಇನ್ನು, ಅದಕ್ಕೆ ನೋಡಿ ಅವ್ರಮ್ಮ ಹತ್ರನೇ ತಿರುಗಿಸಿ ವಾದಿಸೋದು ನೋಡಿ ಗೈಸ್. ತಿರುಗಿಸಿ ವಾದಿಸೋದು ನೋಡಿ ಗೈಸ್. ನೋಡಿ ಗೈಸ್, ಎಷ್ಟು ತಿರುಗಿಸಿ ವಾದಿಸ್ತಾ ಇದ್ರು ನಮ್ಮ ಮಾದೇವಿ ಅವ್ರು ಏನೂ ಮಾಡ್ತಿಲ್ಲ ಗೈಸ್. ನೋಡಿದ್ರೆ ಗೈಸ್, ಅವ್ರ ಅಮ್ಮ ಬೈತಿದ್ರೆ ಎಲ್ಲಿ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ನನಗೆ ಹೊಡಿತಾ ಇರೋದು ಬಂದ್ಬಿಟ್ಟು. ನೋಡಿ ಅಲ್ಲಿ ಕುತ್ಕೊಂತಾರದು ನೋಡಿ ಹೋಗ್ಬಿಟ್ಟು. ಮಾದೇವಿ ನೀನು ಹೊಡಿಬೇಕು ಮಾದೇವಿ, ನಿಮ್ಮ ಮಗಳು ತಿರುಗಿಸಿ ವಾದಿಸ್ತಾ ಇದ್ದಾಳೆ ನಿನಗೆ. ಗೈಸ್ ಇದೇನೆ ನಾವು ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಚುಂಚ್ಕಾ ಕಾಸು ಬರ ಹೇಳ್ಬಿಡ್ತಿದ್ರು ಗೈಸ್. ನಾನು ನೋಡಿದೆ, ನೋಡಿದ್ರ ಗೈಸ್ ನೋಡಿ. ಹಾಂ ಎಲ್ಲ ಹಂಗಂಗೆ ಇಡೋದು, ಮತ್ತು ತಿರುಗಿಸಿ ವಾದಿಸೋದು ಬೇರೆ, ಮೂಗು ವಾಸನೆ ಬರಂಗೆ. ಮತ್ತೆ ಇವನಬ್ಬ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೇ ಮಕ್ಕಳೋದು ಚಾರ್ಲಿ. ಸೊ ಗೈಸ್ ಅವ್ರ ಮಾತ್ರ ಬೈಸ್ಕೊತಾ ಇದ್ದಾರೆ, ಅಲ್ಲೋಗ್ಬಿಟ್ಟು ಸುಮ್ಮನೆ ಕುತ್ಕೊಂಡಿರೋದು ನೋಡಿ. ಸೊ ಗೈಸ್ ನಾನು ಇವಾಗಿನ ಮನೆಗೆ ಬಂದಿದ್ದೆ ಆ್ಯಂಡ್ ಇನ್ನೇನು ಸ್ವಲ್ಪ ರೆಸ್ಟಾಗಿ ಕಣ್ಮುಚ್ಚೋಣ ಅಂದ್ಕೊಂಡೆ. ನಮ್ಮ ಮಾದೇವಿಗೆ ನಾನು ಮಾಡೋ ನೂಡಲ್ಸ್ ಅಂದರೆ ಇಷ್ಟ ಅಂತೆ, ಅದಕ್ಕೋಸ್ಕರ ನಾನು ನೂಡಲ್ಸ್ ಮಾಡ್ತಾಯಿದ್ದೀನಿ ಗಾಯ್ಸ್. ಬೇಡ, ಚೇಂಜ್ ಮಾಡು ಮಾದೇವಿ, ನೀನು ಕೂಡ ಚೇಂಜ್ ಮಾಡು. ಆ್ಯಂಡ್ ಅವರಿಬ್ಬರಿಗೋಸ್ಕರ ನಾನು ನೂಡಲ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ತಮ್ಮ ಕೂಡ ಕಾಲ್ ಮಾಡಿದ್ದ ಬರ್ತಾಯಿದ್ದೀನಿ ಅಂತ. ಸೊ ಅವನಿಗೋಸ್ಕರನೂ ನಾನು ನೂಡಲ್ಸ್ ಮಾಡಬೇಕು ಗೈಸ್. ಆ್ಯಂಡ್ ನೋಡಿ ತಂದುಬಿಟ್ಟಿದ್ದೀನಿ ಆಗಲೇ ಹೋಗ್ಬಿಟ್ಟು, ಬೈ 1 get 1 ಅಲ್ಲಿತ್ತು, ತಗೊಂಬಂದ್ಬಿಟ್ಟೆ. 75 ರೂಪಾಯಿಗೆ 2 ಬಂತು ಗೈಸ್, ತೊಗೊಂಬಂದ್ಬಿಟ್ಟಿದ್ದೀನಿ. ಸರ್ರಾಗಿ ಮಾಡಿಬಿಡ್ತೀನಿ ಇವಾಗ ನೂಡಲ್ಸು. ಸೊ ಅವರಿಬ್ರಿಗೂ ನಾನು ಮಾಡೋ ನೂಡಲ್ಸ್ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ, ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಗೈಸ್ ಇವರಿಬ್ಬರು. ಏನೇ ಗುಬ್ಬಿ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ನೂಡಲ್ಸ್ ಮಾಡ್ತಾಯಿದ್ದೀನಿ, ಹೇಳ್ರಿ. ಅಲ್ಲೋ ನಿಜ ಹೇಳಿ ನನಗೇನು ಬರಲ್ಲ ಅಂತ. ಅಮ್ಮ ಅದು ಚೆನ್ನಾಗಿ ಬರುತ್ತೆ ಅಂತ ಬಂದು ತಗೊಂಬಂದ್ವಿ. ನಾವೇ ಏಮಾರ್ಬಿಟ್ವಿ, ಅದನ್ನ ಎಣ್ಣೆಯಲ್ಲಿ ಬೇಯ್ತಾನೆ ಇಲ್ಲ. ನಮ್ಮ ಮಾದೇವರು ಅದನ್ನ ತಿಂದ್ಬಿಟ್ಟು ಒಂದೇ ಡೈಲಾಗ್ ಹೊಡೆಯೋದು, ಮದುವೆ ಆಗೋ ಹುಡುಗಿ ಪುಣ್ಯ ಮಾಡಿದಲ್ಲಿ.
ಓಕೆ ಗೈಸ್, ಸೊ ನೂಡಲ್ಸ್ ಮಾಡಿಬಿಟ್ಟು ಹಾಕ್ತೀನಿ. ನಾನು ನೂಡಲ್ಸ್ನ ಮಾಡಿಕೊಟ್ಟಿದ್ದೀನಿ ಆ್ಯಂಡ್ ನೂಡಲ್ಸ್ ಎಲ್ಲ ರೆಡಿ ಆಗಿದೆ. ಅಲ್ಲಿ ನೋಡಿ ಹೆಂಗೆ ತಿಂತಾ ಇದ್ದಾರೆ ನೋಡಿ. ತಿನ್ನು ಉಫ್ ಉಫ್. ಅಯ್ಯಯ್ಯ ಉಫ್ ಅಂತ ಹೇಳ್ಕ. ಹೆಂಗೈತೆ? ಸೊ ಗೈಸ್, ಓಕೆ, ಚೆನ್ನಾಗಿ ರೆಡಿ ಆಗಿದೆ. ಆ್ಯಂಡ್ ಯೂಟ್ಯೂಬಲ್ಲಿ ನನ್ನ ಬ್ಲಾಗ್ನೇ ನೋಡ್ತಾ ಇರೋದು. ಸೊ ನೋಡಿಬಿಟ್ಟು ತಿನ್ಬಿಟ್ಟು ರೆಡಿ ಆಗೋಣ, ಡಿಮಾರ್ಟ್ಗೆ ಹೋಗೋಣ. ಸೊ ಗೈಸ್, ಟಿಫನ್ ಎಲ್ಲ ಮುಗಿಸ್ಕೊಂಡು, ಟಿಫನ್ ಅಂತೀನಿ, ಊಟ ಎಲ್ಲ ಮುಗಿಸ್ಕೊಂಡು ನೂಡಲ್ಸ್ ಮಾಡಿದ್ದಲ್ಲ ತಿನ್ಕೊಂಡು ರೆಡಿ ಆಗಿಬಿಟ್ಟು ನಾನು ಮತ್ತು ಅಮ್ಮ ಇಬ್ಬರು ಇವಾಗ ಡಿಮಾರ್ಟಿಗೆ ಹೋಗ್ತಾ ಇದ್ದೀವಿ ಗೈಸ್. ಸೊ ನೋಡ್ಬೋದು ನಮ್ಮ ಗಾಡಿನ ತೊಗೊಂಡು ಗುಂಡಿ ನೋಡ್ಕೊಂಡೆ ಓಡಿಸ್ತಾ ಇರತ್ತೋ. ಸೊ ಗೈಸ್, ಓಕೆ, ಡಿಮಾರ್ಟ್ಗೆ ಹೋಗ್ಬಿಟ್ಟು ಮೀಟ್ ಆಗೋಣ. ನಮ್ಮ ಗಾಡಿನ ತೊಗೊಂಡು ನಾನು ಹೋಗ್ತಾ ಇದ್ದೀನಿ. ಇಲ್ಲೇ ನೋಡಿ ಮತ್ತೆ ಯಾರು ಕೂತ್ಕೊಂಡಿದ್ದಾರೆ, ಕೂತ್ಕೊಂಡು ಸಾಂಗ್ ಕೇಳಿಸ್ಕೊಂಡವ್ರೆ ಗೈಸ್. ನನಗೆ ಏರ್ಫೋನ್ಸೇ ಇಲ್ಲ, ಒಬ್ಬೊಬ್ಬರೇ ಸಾಂಗ್ ಕೇಳ್ತಾ ಇದ್ದಾರೆ. ಇರಲಿ, ಸೊ ಬೇಗ ಡಿಮಾರ್ಟ್ಗೆ ಹೋಗೋಣ. ಮಳೆ ಬರೋ ಥರ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಗೈಸ್ ಯಾವಾಗ ಮಳೆ ಬರುತ್ತೆ, ಯಾವಾಗ ಹೆಂಗಿರುತ್ತೆ ಕ್ಲೈಮೇಟು ಅಂತ. ಬಟ್ ಓಕೆ, ಬೇಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಣ. ಸೊ ಯಾಕಂತ ಅಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಗೈಸ್. 2 ದಿನ ಪ್ಲ್ಯಾನ್ ಇದೆ. ಸೊ ನಾಳೆ ಗೊತ್ತಾಗುತ್ತೆ ಏನು ಪ್ಲ್ಯಾನು ಅಂತ. ಸೊ ಓಕೆ, ಬಾಯ್. ಇಷ್ಟು ತೊಗೊಂಡಿದ್ದಾರೆ, ಇನ್ನೂ ತೊಗೋಬೇಕಂತೆ ನೋಡಿ ಗೈಸರು. ಡಿಮಾರ್ಟಿಗೆ ಬಂದಿದ್ದೀವಿ, ಇಷ್ಟು ತೊಗೊಂಡಿದ್ದಾರೆ, ಇನ್ನು ಸ್ವಲ್ಪ ತೊಗೋಬೇಕಂತೆ. ಇಷ್ಟು ತೊಗೊಂಡಿದ್ದಾರೆ ನೋಡಿ ಗೈಸ್. ಡಿಮಾರ್ಟಿಗೆ ಬಂದು ಎಷ್ಟೊತ್ತಾಯ್ತು ಗೊತ್ತಾ ನಾವು? ಇನ್ನೂ ತೊಗೊತಾನೇ ಇದ್ದಾರೆ. ಇನ್ನೂ ಎಷ್ಟೊತ್ತಾಗಿದ್ದು ಗೊತ್ತಿಲ್ಲ ತೊಗೊಳೋದು. ಇಲ್ಲಿ ನೋಡಿ, ಇಷ್ಟು ತೊಗೊಂಡಿದ್ದಾರೆ. ಇದನ್ನೆಲ್ಲ ಹೆಂಗೆ ಎತ್ಕೊಂಡು ನನಗೆ ಗೊತ್ತಿಲ್ಲ, ನೋಡಬೇಕು. ಅಯ್ಯೋ, ಹೊತ್ಕೊಂಡ್ಬಂದಿನಿ, 1 ವಾರ ಐತಿ. ಯಾವಾಗ ಹೊತ್ಕೊಂಡ್ಬಂದ್ರೆ ತಗೊಳಕೈತಿ. ಇಷ್ಟು ವರ್ಷದಿಂದ ದೀಪ ತಗೋಬೇಕಂದ. ಚೆನ್ನಾಗೈತಿ, ತೂಕ ಐತಿ ನೋಡು. ಡ್ರೆಸ್ಸು ಎಲ್ಲ ತೊಗೊಂಡಾಗಿದೆ. ಮಳೆ ಬರ್ತೈತೆ ನೋಡಿ, ಮಳೆ ಸ್ಟಾರ್ಟ್ ಆಗಿದೆ ಆಗಲೇ. ನಮ್ಮಮ್ಮಗೆ ಇವಾಗ ಟೊಮೊಟೊ ತೊಗೊಳೋದಿದೆ ನೋಡಿ, ಅಲ್ಲಿದ್ದಾರೆ. ಏನು ಹೇಳಂಗೈತೆ ನಮ್ಮಮ್ಮಗೆ? ಇಲ್ಲೊಂದು ಸ್ವಲ್ಪ ಐತೆ, ಹಿಂದೆ ಒಂದು ಸ್ವಲ್ಪ ಐತೆ. ಅಯ್ಯೋ, ಮಳೆ ಬೇರೆ ಜ್ವರ ಆಯಿತು, ಇನ್ನೂ ತುಂಬ ದೂರ ಆಗೋದೈತೆ. ಓಕೆ, ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ನಮ್ಮಮ್ಮ ಟೊಮೊಟೊ ತೊಗೊಂಡಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವು ಮನೇಲಿ ಇರ್ತಿದ್ವಿ. ಇವಾಗ ಫುಲ್ಲು ಮಳೆ ಬರ್ತೈತೆ. ಎಷ್ಟು ಜೋರಾಗಿ ಬರ್ತಿದೆ ಅಂದರೆ ಗಾಡಿಯಿಂದ ಮುಂದೆ ಹೋಗೋಕ್ಕಾಗಲ್ಲ ನೋಡಿ. ಚಳಿ ಇಲ್ಲ, ಏನೂ ಇಲ್ಲ, ಜಕ್ಕಿನ ಬೇಡ, ಸ್ವೆಟರ್ ಬೇಡ ಅಂತ ನೋಡಿ. ಈಗ ಮಳೆ ದಿನೋ ತನಕ ಇಲ್ಲೇ ಕಾಯ್ಬೇಕು ಗೈಸ್. ಸೊ ಗೈಸ್, ಫೈನಲಿ ನಾನು ಡಿಮಾರ್ಟಿಂದ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಮಳೆಯಲ್ಲಿ ನೆಂತ್ಕೊಂಡು ಬಂದಿದ್ದೀವಿ ಗೈಸ್, ತುಂಬ ಮಳೆ ಇತ್ತು. ಸೊ ಮನೆಗೆ ಬಂದಿದ್ದೀವಿ ಗೈಸ್. ಹೆಂಗೆ ಅನಿಸುತ್ತೆ ನಿಮಗೆ? ಹೆಂಗೆ ಅನಿಸುತ್ತೆ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡ್ಕೊಂಬಂದಿದ್ದೀರಾ ಮಿಸ್ ಗುಬ್ಬಿ? ಮಿಸ್ ಶೋಭಾ ಜಗದೀಶ್ ಅವರೇ, ಈ ಕಡೆ ತಿರುಗಿ ಮಾತಾಡ್ತೀರಾ ಸ್ವಲ್ಪ? ಏನಿದು? ಇದೇನು ಬೆಲ್ಟಾ? ಸುಮ್ಮನೆ ಇರ. ಅದಕ್ಕೇನಿದೆ ತಿನ್ನಕ್ಕೆ ಮಾದೇವಿ? ಅದಕ್ಕೇನಿದೆ ತಿನ್ನಕ್ಕೆ? ಸಾಂಬಾರು ಮಾಡಿಯಾ? ಓ ಮೈ ಗಾಡ್, ನಮ್ಮ ಮಾದೇವಿ ಏನೋ ಸಾಂಬಾರು ಮಾಡಿದೆ ಅಂತ. ಸಾಂಬಾರು ಓಕೆ ಮಾದೇವಿ, ಸ್ವಲ್ಪ ಹಾಕೊಂಡು ನಾನು ತಿಂದು ಮಕ್ಕೊಂಡ್ಬಿಡ್ತೀನಿ, ನನಗೆ ನಿದ್ದೆ ಬರ್ತೈತೆ. ಸೊ ಓಕೆ ಗೈಸ್,
ಇಲ್ಲಿ ನೋಡಿ ನಮ್ಮ ತಮ್ಮ ವ್ಲಾಗ್ ನೋಡ್ತವನೆ. ಓಕೆ, ತುಂಬ ಟಯರ್ಡ್ ಆಗಿದೆ ಗೈಸ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿಯಾಗೋಣ ಒಳ್ಳೆ ವಿಡಿಯೋ ಜೊತೆ, ಒಳ್ಳೆ ಕಂಟೆಂಟ್ ಜೊತೆ ವಾಪಸ್ ಬರ್ತೀನಿ ಗೈಸ್. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಬಾಯ್, ಲವ್ ಯು ಆಲ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಒನ್ಸ್ ಅಗೇನ್ ಲವ್ ಯು ಆಲ್ ಗೈಸ್, ಬಾಯ್.